ರೀ, ಉತ್ತರ ಕೊಡಿ. ನಿಮಗೆ ನಾನು ಏನಾಗಬೇಕು ಅಂತ ಮನಸಾರೆ ಹೇಳಿ. ನೀವು ಹೇಳಲ್ಲ, ನಾನೇ ನಿಮಗೆ ಕೇಳ್ತೀನಿ. ನೀವು ಹ್ಞೂ ಅಥವಾ ಹ್ಞೂ ಅಂತ ಉತ್ತರ ಕೊಡಿ ಸಾಕು. ಕೇಳು. ನಾನು ನಿಮ್ಮನ್ನ ಗಂಡ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ನೀವು ಒಪ್ಕೋತೀರಾ? ನೀವು ಉತ್ತರ ಕೊಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ರೀ. ಆದರೂ ಏನು ಉತ್ತರ ಕೊಡಬೇಕು ಅಂತ ಒಂದು ಸ್ವಲ್ಪ ಹೊತ್ತು ನನ್ನ ಬಗ್ಗೆ ಯೋಚನೆ ಮಾಡಿದ್ರಲ್ಲ, ನಂಗಷ್ಟು ಸಾಕು. ನಾನು ನಿಮ್ಮ ಜೊತೆ 1000 ವರ್ಷ ಬದುಕಷ್ಟು ಖುಷಿ ಆಯಿತು ಈ ಜೀವಕ್ಕೆ. ನೀವೇನೂ ಯೋಚನೆ ಮಾಡಬೇಡಿ. ಇದೆಲ್ಲ ವಿಧಿ ಆಡಿರೋ ಆಟ ಅಷ್ಟೆ. ಇದರಲ್ಲಿ ನಿಮ್ದು ಯಾವುದೂ ತಪ್ಪಿಲ್ಲ ರೀ. ಈ ಕಾಲದ ಆಟದಲ್ಲಿ ನಾವೆಲ್ಲ ದಾಳುಗಳಷ್ಟೆ. ನೀವು ನೊಂದ್ಕೋಬೇಡಿ, ನನಗೆ ನೋವಾಗಿಲ್ಲ. ಈ ಒಂದು ಮಾತಿಂದ ನಾ ಜೀವನ ಪರ್ಯಂತ ನಗೋಕ್ಕೆ ಕಾರಣ ಸಿಕ್ತು. ನಂಗಷ್ಟು ಸಾಕು ರೀ. ಈ ಚಿಕ್ಕ ಬಾಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ದೀನಿ ಅಂತ ನಿಮಗೆ ಅನಿಸ್ತಿದ್ಯಾ? ಇದೆಲ್ಲ ನೀವೇ ಹೇಳ್ಕೊಟ್ಟಿದ್ದು ರೀ. ನೀವೇ ನನ್ನ ಗುರು. ನನ್ನ ಗಂಡನೇ ಗುರು ಆಗೋದು ನನಗೆಷ್ಟು ಅದೃಷ್ಟ ಅಲ್ವಾ? ನೀವೇನೇನೋ ಯೋಚನೆ ಮಾಡಿಬಿಡಿ. ಯೋಚನೆ ಮಾಡಿದ್ರೆ ನನ್ನ ಮೇಲಾಣೆ. ಮರೆಯೋ ಮೊದಲೇನೆ ಮರೆ ಮಾಚದೆ ಇನ್ನು ನಾ ಹೇಳಲೇಬೇಕು. ಮರೆಯಾಗದೆ ಕೇಳು, ನೀ ಬೆಟ್ಟದ ಹೂವು ನಾ ಮರಳಿನ ಮುಳ್ಳು, ನಮ್ಮಿಬ್ಬರ ಮಿಲನ. ಮುಂದೆ ಏನಾಗಬೇಕು ಅದೇ ಆಗುತ್ತೆ ರೀ. ಗಸಗಸೆ ಪಾಯಸ ತಣ್ಣಗಾಗುತ್ತೆ, ಕುಡಿದು ಮಲ್ಕೊಳ್ಳಿ. ನಾನು ಬರ್ತೀನಿ. ಇದ್ದರು ಕಂಪು ಬೀರದು ನಮ್ಮ ಪ್ರೇಮ ದೋಣಿಯು, ಏನೇ ಆದರೂ ತೀರ ಸೇರದು. ಅಳಿಂದ್ರೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಅಯ್ಯೋ, ನೀವು ಬರ್ತೀನಿ ಅಂತ ಮೊದಲೇ ಹೇಳೋದಲ್ವಾ? ನಾನು ಮನೆ ಎಲ್ಲ ಕ್ಲೀನ್ ಮಾಡಿರ್ತಾ ಇದ್ದೆ. ನೀವು ಹಾಲು ಕುಡಿತೀರಲ್ವ? ಅಯ್ಯೋ ಕೌಸಲ್ಯ, ಏನೇ ಇದು? ಅಳಿಯಂದ್ರೆ ಇಷ್ಟೊತ್ತಿಗೆ ಬಂದ್ರ? ಹಾಲು ತೊಗೊಂಬರ್ತೀನಿ. ಅವ್ರಿಗೆ ಬಾದಾಮಿ ಹಾಲು ಇಷ್ಟ ಆಗ್ಬೋದು. ಜ್ಯೂಸ್ ತೊಗೊಂಬರ್ಲಾ? ನಾ ಶರ್ಟ್ ಹಾಕೊಂಬಂದ್ಬಿಡ್ತೀನಿ. ಖಾರದ ಪುಡಿ, ಮೆಣಸಿನ ಪುಡಿ ಎಲ್ಲ ತಂದುಬಿಡಿ. ಬಾದಾಮಿ ಹಾಲು ಮಾಡಬೇಕು. ಕೌಸಲ್ಯ, ನಿದ್ದೆಗಣ್ಣಲ್ಲಿ ಮಾತಾಡ್ತಾ ಇದೆಯೇನೆ? ಅಯ್ಯೋ, ಬೇಳೆ ಬೇಯ್ತಾ ಇದೆ, ಕಡಲೆಕಾಯಿ ಹಾಕಬೇಕು, ತಗೊಂಡ್ ಬನ್ರಿ. ಕೌಸಲ್ಯ, ಏನೇ ಇದು? ಏನ್ರಿ ಚಂದ್ರಶೇಖರ ಸ್ವಾಮಿಗಳೇ, ಅದು ಅಳಿಯಂದ್ರ ಮುಂದೆ. ಅಳಿಯಂದ್ರ ಎಲ್ಲೇ? ಇಲ್ಲೇ. ಅರೆ, ಅಳಿಯಂದ್ರ ಇಲ್ಲೇ ಕೂತಿದ್ರಲ್ಲ, ಎಲ್ಲಿ ಹೋದ್ರು? ಕಳಿಸ್ಬಿಟ್ರಾ? ಬಂದ್ರೆ ತಾನೇ ಕಳ್ಸಕ್ಕೆ. ಬಂದೇ ಇಲ್ವಾ? ಅರೆ, ನಾನು ನನ್ನ ರೂಮಲ್ಲಿ ತಾನೇ ಇದ್ದೆ. ಇಲ್ಲಿಗೆ ಯಾಕ್ರಿ ಕರ್ಕೊಂಡು ಬಂದ್ರಿ? ಕನಸು ಮನಸ್ಸಲ್ಲೂ ಆಸ್ತಿ ಅಂತಸ್ತು ಅಂತ ಕೆಟ್ಟ ವಿಷಯಗಳನ್ನೇ ಇಟ್ಕೊಂಡಿರೋಳಿಗೆ ಅಳಿಯಂದ್ರು ಕನಸಲ್ಲಿ ಬಂದಿದ್ದಾರೆ, ಅವ್ರಿಗೆ ಸತ್ಕಾರ ಮಾಡಬೇಕು ಅನ್ನೋ ಬುದ್ಧಿ ಬಂತಲ್ಲ, ನನ್ನ ಜೀವನ ಪಾವನ ಆಗೋಯ್ತು ಕಣೆ. ರೀ, ಪದೇ ಪದೇ ಹೇಳಿದೆ ಅಳಿಯಂದ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ. ಕೇಳಿದ್ರ ನನ್ನ ಮಾತನ್ನ? 20 ನಿಮಿಷದ ದಾರಿ ಇಲ್ಲ. ಈಗ ನೋಡಿ, ಅಳಿಯಂದ್ರು ಕನ್ಸಲ್ಲಿ ಬರೋ ಹಾಗಾಯ್ತು. ಕೌಸಲ್ಯ, ಪ್ರೀತಿ ಜಾಸ್ತಿ ಆದಾಗ ಕಮ್ಮಿ ದೂರ ಇದ್ರೂ ದೂರ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಎದರ ಬದರ ನೋಡಿದ್ರೂ ಕನ್ಸಲ್ಲೂ ನೋಡ್ಬೇಕು ಅನ್ಸುತ್ತೆ. ಅದನ್ನೇ ಅಲ್ವೇನೆ ಸಂಬಂಧ ಅನ್ನೋದು. ಅಂತೂ ನಮ್ಮ 2 ಮನೆಗಳ ಸಂಬಂಧ ಹತ್ರ ಆಗ್ತಾ ಇದೆ ಅಂತ ಅನ್ಸುತ್ತೆ. ನಮ್ಮ ಮಗಳು ಅಳಿಯಂದ್ರು ನಿಜವಾಗ್ಲೂ ಒಂದಾದ್ರೆ ಬಹಳ ಒಳ್ಳೇದು. ನಮ್ಮಿಬ್ರು ಮನೆ ಡಿಸ್ಟೆನ್ಸು 20 ನಿಮಿಷ ಕೂಡ್ಕೊಂಡ್ಬಿಡುತ್ತೆ ಅನ್ಸುತ್ತೆ. ಆ ದಿನ ಯಾವಾಗ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ. ನಿದ್ದೆ ಮಾಡ್ತಾ ಇರೋ ನಿನ್ನ ಗಂಡನಿಗೆ ಡಿಸ್ಟರ್ಬ್ ಮಾಡದೇ ಇದ್ರೆ ಬೇಗ ಬರುತ್ತೆ. ಶೂ, ನಾನೇನು ಬೇಕು ಅಂತ ಮಾಡ್ದ? ಹೋಗಿ ಮಲ್ಕೊಳ್ಳಿ. ನಾನು ಅಳಿಯಾಗಿ ನಿಮ್ಮನೆಗೆ ಬಂದಾಗ ನನಗೆ ಮಾಡದೇ ಇರೋ ಸತ್ಕಾರನ ನಿನ್ನ ಅಳಿಯನಿಗೆ ಮಾಡಬೇಕು ಅಂತ ಅನ್ಕೊಂಡ್ಯಲ್ಲ. ಹಾಂ, ಸಂತೋಷ ಆಯಿತು. ದೇವರ ಹೆಸರು ಹೇಳಿ ಮಲ್ಕೋ, ಚೆನ್ನಾಗಿ ನಿದ್ದೆ ಬರುತ್ತೆ.
ಅಯ್ಯೋ ದೇವ್ರೇ, ಆ ದಿನ ಆದಷ್ಟು ಬೇಗ ಬರಲಿ. ಅಳಿಯಂದ್ರೆ ನಮ್ಮ ಮನೆಗೆ ಬಂದು ಬಾಯಿ ತುಂಬ ಮಾವ ಅಂತ ಕರೆದ್ರೆ ನಿನಗೆ 21 ಮೋದಕ ಮಾಡಿ ಬರೋ ಸಂಕಷ್ಟಿಗೆ ನೈವೇದ್ಯ ಮಾಡ್ತೀನಿ. ಕಿಶೋರ್ ದುರ್ಗಾ ಹತ್ರ ಹೇಳಿರೋದು ನಿಜ ಇರ್ಬೋದಾ? ಅವನು ನನ್ನನ್ನು ದಾಳವಾಗಿ ಬಳಸ್ಕೊಳ್ಳೋದೇ ಉದ್ದೇಶ ಆಗಿದ್ದಿದ್ರೆ ಅವನು ನನ್ನ ಹತ್ರ ಯಾವ ವಿಷಯನೂ ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಅವನು ನನ್ನ ಜೊತೆ ಕೈ ಜೋಡಿಸ್ದಾಗ್ಲಿಂದ ನಾವಿಬ್ಬರು ಟೀಮಾಗಿ ಕೆಲಸ ಮಾಡಿದ್ದೀವಿ. ಅವನ ಬಾಯಲ್ಲಿ ಈ ಥರ ಮಾತು ಬರಲ್ವಲ್ಲ. ಕಿಶೋರ್ ನಾನು ನಂಬಲಾ ಬೇಡವಾ? ಇಲ್ಲ, ನನಗಿನ್ನೂ ಚೆನ್ನಾಗಿ ನೆನಪಿದೆ. ಅವನವತ್ತು ಅಂತ್ರ ನಾವಿಬ್ಬರು ಒಟ್ಟಿಗೆ ಟೀಮಾಗಿ ಕೆಲಸ ಮಾಡೋಣ, ನೀನೇ ನನ್ನ ಸಕ್ಸಸ್ಸು ಅಂತೆಲ್ಲ ಹೇಳಿದ್ದ. ಇಲ್ಲ, ನಾನು ಬೇರೆ ಥರ ಯೋಚನೆ ಮಾಡಿ ಟೀಮ್ನ ಹೊಡಿಬಾರ್ದು. ಈ ಕ್ರೈಮಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಅದನ್ನೇನಾದರೂ ನಾನೀಗ ಕಳ್ಕೊಂಡ್ರೆ ಈ ಸಂತೋಷ, ಸುಖ, ಈ ಐಶ್ವರ್ಯ ಯಾವುದನ್ನು ನಾನು ಅನುಭವಿಸೋಕ್ಕಾಗಲ್ಲ. ಕಿಶೋರ್ ಏನಾದರೂ ದುರ್ಗಾ ಹತ್ರ ಸುಳ್ಳು ಹೇಳಿರ್ಬೋದಾ? ಹೇಳಿದ್ರು ಹೇಳಿರ್ಬೋದು. ನಾನು ಅದನ್ನು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬಾರ್ದು. ನಾನು ಕಿಶೋರ್ನ ನಂಬ್ತೀನಿ. ಅಂಕಲ್, ಆಂಟಿ. ಓಹ್ ನಿತಿನ್, ಬಾಪ. ಬಟ್ ರೇವತಿ ಮನೇಲಿಲ್ಲ, ಟ್ರೈನಿಂಗ್ಗೆ ಅಂತ ಚಿಕ್ಕಮಗಳೂರಿಗೆ ಹೋಗಿದ್ದಾಳೆ. ಬರೋದೊಂದೆರಡು ವಾರ ಆಗುತ್ತಂತೆ. ನನಗೆ ಗೊತ್ತು ಅಂಕಲ್, ಮೆಸೇಜ್ ಮಾಡಿದ್ದೆ ಅವಳಿಗೆ, ಹೇಳಿದ್ಲು ನಿಮ್ಮ ಹತ್ರನೇ ಕೆಲಸ ಆಯ್ತು, ಅದಕ್ಕೆ ಬಂದೆ. ಓ ಹೌದಾ? ಬಾಪ, ಒಳಗೆ ಬಾ, ಕೂತ್ಕೋ ಬಾ. ಬಾ ಕೂತ್ಕೋ ಬಾ. ಓಹೋ, ಏನಪ್ಪ ಪಕ್ಕದ ರೋಡಲ್ಲಿದ್ರು ನಮ್ಮನೆ ಇವತ್ತು ನೆನಪಾಯ್ತಾ? ಓಹ್, ನಿನ್ನ ಫ್ರೆಂಡನ್ನ ನೋಡೋದಕ್ಕೆ ಬಂದ್ಯಾ? ಅವಳು ಕೌಸಲ್ಯ, ಅದೆಲ್ಲ ಹೇಳಿದ್ದೀನಿ. ನಮ್ಮ ಹತ್ರನೇ ಏನೋ ಮಾತಾಡ್ಬೇಕಂತೆ. ಹೇಳಪ್ಪ, ಏನು ವಿಷಯ? ತುಂಬ ಸೀರಿಯಸ್ ವಿಷಯ ಏನಿಲ್ಲ ಆಂಟಿ. ರೇವತಿ ಒಂದು ವಾರದ ಮುಂಚೆ ನ್ಯೂ ಇಯರ್ಗೆ ಗಿಫ್ಟ್ ಕೊಡಬೇಕು ಅಕ್ಕ ಬಾವನ್ಗೆ ಅಂತ ಹೇಳಿದ್ಲು. ಹೆಂಗಿದ್ರು ಫೋಟೋ ಕಳಿಸಿದ್ದು, ನಾನು ಸ್ಕೆಚ್ ಆರ್ಟಿಸ್ಟ್ ಅಲ್ವಾ, ಅದಕ್ಕೆ ಮಾಡಿದೆ, ಕೊಟ್ಟೋಗೋಣ ಅಂತ ಬಂದಿದ್ದೆ. ನಮ್ಮ ಮಗಳು ಅಳಿಯಂದು ಸ್ಕೆಚ್ಚಾ? ಓ, ನೀನು ಚಿತ್ರ ಎಲ್ಲ ಬರೀತ್ಯಾ? ಮತ್ತೆ ಹೇಳಲೇ ಇಲ್ಲ. ಕೌಸಲ್ಯ, ನಾನು ಚಿತ್ರ ಬರೀತೀನಿ ಅಂತ ಹೇಳ್ಕೊಂಡು ತಿರ್ಗಾಡಕ್ಕಾಗತ್ತೇನೆ? ಮಾಡ್ಕೊಂಡು ತಗೊಂಡ್ಬಂದಿದ್ದಾನೆ, ನೋಡಿ ಖುಷಿ ಪಡು. ಅರೆ, ಅವ್ರು ತೋರ್ಸಿದ್ರೆ ತಾನೇ ಖುಷಿ ಪಡೋದು. ತೋರ್ಸಪ್ಪ. ತಗೊಳ್ಳಿ ಅಂಕಲ್. ಕೊಡ್ರಿ ಇಲ್ಲಿ. ನೀನ್ ಬರೀ ಕಾರು, ಗೊಂಬೆ, ಮನೆ ಈ ತರ ಚಿತ್ರಗಳನ್ನ ಬರೀತೀಯ ಅನ್ಕೊಂಡಿದೆ. ಎಷ್ಟು ಚೆನ್ನಾಗಿ ಬರ್ದಿದ್ಯಪ್ಪ. ತೇಟ್ ಅವರೇ ಎದ್ದು ಬಂದಂಗಿದೆ. ಕೊಡ ಇಲ್ಲಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆಪ್ಪ. ಎಲ್ಲಿ ಕಲ್ತ್ಕೊಂಡೆ ಇದನ್ನ? ಮೊದಲಿಂದಾನು ಇಂಟ್ರೆಸ್ಟ್ ಇತ್ತು ಅಂಕಲ್, ಅದನ್ನೇ ಹಾಬಿ ಮಾಡ್ಕೊಂಡೆ. ವಿಷ್ಣುದಾದ ಅವ್ರ ಪಿಕ್ಚರಲ್ಲಿ ಚಿಕ್ಕ ವಯಸ್ಸಿನ ಫೋಟೋ ನೋಡ್ಬಿಟ್ಟು ಅವ್ರ ಮುಂದೆ ದೊಡ್ಡವರಾದ್ಮೇಲೆ ಹೇಗಿರ್ತಾರೆ ಅಂತ ಬರೀತಾರಲ್ಲ, ಆ ಥರ ಏನಾದ್ರು ವಿದ್ಯೆ ಕಲ್ತಿದ್ಯಪ್ಪ? ಅಯ್ಯೋ, ಅದೆಲ್ಲ ಇಲ್ಲ ಆಂಟಿ. ನೀವು ಯಾರಾದ್ರೂ ವ್ಯಕ್ತಿ ನೋಡಿದ್ರೆ ಅವ್ರು ಹೇಗಿದ್ದಾರೆ ಅಂತ ಹೇಳಿದ್ರೆ ನಾನು ಹಾಗೆ ಬರಿತೀನಿ. ಅಬ್ಬಬ್ಬಬ್ಬಬ್ಬ, ಏನಪ್ಪ ಇದು ಆಶ್ಚರ್ಯ! ನಾವು ಸಿನಿಮಾದಲ್ಲೆಲ್ಲ ನೋಡ್ತಾ ಇದ್ವಿ ಅಲ್ಲೇನೆ, ಪೊಲೀಸ್ನವರು ಅಪರಾಧಿಗಳನ್ನು ಹುಡುಕುವಾಗ ಇದೇ ತರ ಬರೆಸ್ತಾ ಇದ್ರು ಅಲ್ವಾ? ಎಕ್ಸಾಕ್ಟ್ಲಿ ಅಂಕಲ್, ಅದೇ ಥರನೇ ತುಂಬ ಕೇಸಸ್ ಸಾಲ್ವ್ ಮಾಡಿದ್ದೀನಿ.
ರೀ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ನೋಡಪ್ಪ ನಿತಿನ್, ನಾನು ಒಬ್ಬ ವ್ಯಕ್ತಿ ಚಹರೆ ಲಕ್ಷಣ ಎಲ್ಲ ಹೇಳ್ತೀನಿ, ಅವನ ಚಿತ್ರ ಬರ್ಕೊಡ್ತೀಯಾ? ಆಯ್ತು ಅಂಕಲ್, ಬರ್ಕೊಡ್ತೀನಿ. ನನ್ನ ಸೆಟಪ್ ಇವಾಗಲೇ ಹೋಗಿ ತೊಗೊಂಬರ್ತೀನಿ. ಹಾಂ. ಮಾರ್ನಿಂಗ್. ಏನಿವತ್ತು ಎಲ್ಲರೂ ತುಂಬ ಸಂತೋಷವಾಗಿ ಕಾಣಿಸ್ತಾ ಇದ್ದೀರಾ? ರಾಮ್, ಜೀವನದಲ್ಲಿ ಸಮಸ್ಯೆಗಳು ಬಂದು ಅದು ನಮಗಿಂತ ಎತ್ತರಕ್ಕೆ ಬೆಳೆದು ನಿಂತಾಗಲೇ ನಾವು ಅನ್ಕೋಬೇಕು ನಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳಿಗೆ ನಾವು ಹತ್ರ ಇದ್ದೀವಿ ಅಂತ. ಅದೇಪ್ಪ ಈ ಕ್ಷಣ. ಆ ಕ್ಷಣ ಕಂಪ್ಲೀಟ್ ಆಗೋದು ಕಿಶೋರ್ ಮತ್ತು ದುರ್ಗಾ ಬಂದಾಗ ಮಾತ್ರ. ಎಲ್ಲಿಯವರು? ಬಂದ್ಯಪ್ಪ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಕಿಶೋರ್. ಸೊ ದುರ್ಗಾ ಹೇಗಿದ್ದಾಳೆ? ಹೌಶಿ? ನಿಧಾನವಾಗಿ ನನ್ನ ದಾರಿಗೆ ತರೋ ಪ್ರಯತ್ನ ಮಾಡ್ತಿದ್ದೀನಪ್ಪ. ಕಷ್ಟ ಇದೆ. ಇನ್ 2 days I'll be succeed. Don't worry pa. ಇವರೆಲ್ಲರೂ ಖುಷಿಯಾಗಿರುವಾಗಲೇ ನಾವು ನಮ್ಮ ಕೆಲಸನ ಮುಗಿಸ್ಬೋದು. ಈ ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ಸಿಗೋದು ಬಹಳ ಕಷ್ಟ. ಅಕಸ್ಮಾತ್ ನಮಗೆ ಸಿಕ್ಕಿದೆ ಅಂದರೆ ಈ ಫ್ಯಾಮಿಲಿ ಸಿಗೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಅಂತ ಅರ್ಥ. ಯು ನೋ ವಾಟ್, ದೇವರು ಆಸ್ತಿ, ಅಂತಸ್ತು, ಈ ಹೆಸರು ಇದನ್ನೆಲ್ಲ ಕೊಡೋ ಹಾಗೆ ಸಂಬಂಧಗಳನ್ನು ತುಂಬ ಕಾಳಜಿಯಿಂದ ಆರಿಸಿ ಕೊಡ್ತಾನೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ? ಅಷ್ಟೇನಪ್ಪ, ಜೀವನದಲ್ಲಿ ಇನ್ನು ಬರೀ ಖುಷಿನೇ ಅಲ್ವಾ? ಸರ್, ನಾನು ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಷ್ಟಕ್ಕೆ ಖುಷಿ ಪಟ್ರೆ ಸಾಲದು. ಮತ್ತಿನ್ನೇನು ಮಾಡಬೇಕಲಿಲ್ಲ? ಹೇಳ್ತೀನಿ. ಈ ಮನೇಲಿ ಮೊದಲಿಂದಾನು ಏನೇನಾಗ್ತಿದೆ ಅಂತ ಯೋಚನೆ ಮಾಡ್ತಾ ಬಂದರೆ ಸಮಸ್ಯೆ ಆಗುತ್ತೆ. ಸ್ವಲ್ಪ ಟೈಮ್ ಆದಮೇಲೆ ಆ ಸಮಸ್ಯೆ ಸಾಲ್ವ್ ಕೂಡ ಆಗುತ್ತೆ. ಆದರೆ ಸಮಸ್ಯೆ ಯಾಕಾಯಿತು, ಯಾರಿಂದ ಆಯಿತು, ಹೇಗಾಯಿತು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ನಮ್ಗೆ ಯಾರಿಗೂ ಉತ್ತರ ಸಿಕ್ಕಿಲ್ಲ. ಸರಿ, ಅದ್ರ ಬಗ್ಗೆ ನಾನು ಇವಾಗ ಮಾತಾಡಲ್ಲ. ರೀಸೆಂಟಾಗಿ ನಮ್ಮ ಮನೇಲಿ ಒಂದು ಸಮಸ್ಯೆ ಆಯಿತು. ಅದ್ರ ಬಗ್ಗೆ ಮಾತಾಡೋದಾದ್ರೆ, ಒಬ್ಬ ವ್ಯಕ್ತಿ ಈ ಮನೆನ ನಾಶ ಮಾಡಕ್ಕೆ ಕಾಯ್ತಾ ಇದ್ದಾನೆ. ನಿನ್ನ ಮನೆನಾ ಲೀಲಾ? ಇದ್ಯಾವಾಗ ನಿನ್ನ ಮನೆ ಆಯಿತು?
ಅಂತರ ಯಾಕೆ ಹಾಗೆ ಹೇಳ್ತಿದ್ಯಾ? ಲೀಲಾ ಈ ಮನೆನ ನನ್ನ ಮನೆ ಅಂತ ಹೇಳ್ಬಾರ್ದ? ಅದ್ರಲ್ಲಿ ತಪ್ಪೇನಿದೆ? ಇನ್ಫ್ಯಾಕ್ಟ್ ಲೀಲಾ ನಿಜವಾಗ್ಲೂ ಆ ಥರ ಹೇಳಿದ್ರು ನಾನು ಅದನ್ನು ಒಪ್ಪಲ್ಲ. ಯಾಕಂದರೆ ಈ ಮನೆ ಲೀಲುಗೂ ಸೇರಿತು. ಈ ಮನೆಗೋಸ್ಕರ ಲೀಲಾ ಎಷ್ಟು ತ್ಯಾಗ ಮಾಡಿದಾಳೆ ಅದನ್ನು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಿನ್ನ ಮಾತನ್ನು ವಾಪಸ್ ತಗೋ. ಸಾರಿ ಅಭಿ, ಐ ಆಮ್ ಸಾರಿ ಲೀಲಾ. ಇಟ್ಸ್ ಓಕೆ ಅಕ್ಕ. ಸರ್, ನಾನು ಹೇಳ್ತಿರೋದಿಷ್ಟೇ, ಈ ಮನೆನ ಒಡೆಯೋಕ್ಕೆ ಕಾಯ್ತಾ ಇರೋದು ಒಬ್ಬ ವ್ಯಕ್ತಿ ಅಲ್ಲ, ಇಬ್ರು. ಇಬ್ಬರ? ಯಾರದು ಹೇಳಿ, ಯಾರದು? ಆದರೆ ಅದಕ್ಕೆ ಮೊದಲಿಂದ ಕೆಲವು ವಿಷಯಗಳನ್ನ ಹೇಳಬೇಕು. ಆಯ್ತು, ಬೇಗ ಹೇಳು. ಅದ್ಯಾರು ಅಂತ ತಿಳ್ಕೊಳಕ್ಕೆ ನನ್ನ ರಕ್ತ ಕುದೀತಿದೆ. ಅಜ್ಜಿನ ಈಗ ಹೇಳ್ತಿದ್ದಾರಂದ್ರೆ ಮನೇಲಿರೋ ಜನ ಎಲ್ಲ ಹೇಗೆ ರಿಯಾಕ್ಟ್ ಮಾಡಬೇಕು? ಲೀಲಾಗೇನು ಗೊತ್ತಾಗಿದೆಯೋ ನನಗಂತೂ ಡಿಕೋಡ್ ಮಾಡೋಕ್ಕೂ ಆಗ್ತಿಲ್ಲ. ಇವಳ ಜೊತೆ ಎಷ್ಟೇ ಕ್ಲೋಸ್ ಆಗಿದ್ರು ಸೀಕ್ರೆಟ್ ಮಾತ್ರ ಬಿಟ್ಕೊಡಲ್ವಲ್ಲ. ಸರ್, ನಿಮಗೆ ದುರ್ಗಾ ಅವ್ರು ಕಿಡ್ನಾಪ್ ಆದಾಗ ಕಾಲ್ ಬಂದಿದ್ದು ಪ್ರೈವೇಟ್ ನಂಬರಿಂದ. ಮೊನ್ನೆ ಹೋಟೆಲ್ ಸಮಸ್ಯೆ ಆದಾಗ ಡ್ರೈವರಿಗೆ ಕಾಲ್ ಬಂದಿದ್ದು ಕೂಡ ಪ್ರೈವೇಟ್ ನಂಬರಿಂದ. ಅದನ್ನ ಅವರು ಒಪ್ಕೊಂಡಿದ್ದಾರೆ. ನಾನು ಅವ್ರ ಫೋನ್ನ ಚೆಕ್ ಮಾಡಿದ್ದೀನಿ. ಆದರೆ ಈ ಸಲ ಈ ಕೆಲಸ ಮಾಡಿಸ್ತಿರೋ ವ್ಯಕ್ತಿ ತನ್ನ ಐಡೆಂಟಿಟಿನ ಕವರ್ ಮಾಡ್ತಾ ಇದ್ದಾನೆ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾನೆ. ಅದನ್ನ ಬಿಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಒಬ್ಬ ವ್ಯಕ್ತಿ ಮರೆಯಲ್ಲಿ ಬಚ್ಚಿಡ್ಕೊಂಡು ನಮ್ಮ ಮನೆ ಜನನ ನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂದರೆ ಅವನಿಗೆ ನಮ್ಮ ಮನೆ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅರ್ಥ. ಆಟ ಆಡಿಸ್ತಿದ್ದಾನೆ ಅಂದ್ರೆ ಅವ್ರಿಗೆ ನಮ್ಮ ಮನೆ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ನಮ್ಮ ಮನೆಯಲ್ಲಿ, ನಮ್ಮ ಕಂಪ್ನಿಯಲ್ಲಿ ಯಾರ ಹತ್ರ ಹೇಗೆ ಕೆಲಸ ಮಾಡಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಆ ವ್ಯಕ್ತಿಗೆ ನಮ್ಮ ಮನೆ ವಿಷಯನ ಬಿಟ್ಕೊಡ್ತಿರೋರು ನಮ್ಮ ಮನೆಯವರೇ ಯಾರೋ ಒಬ್ರು. ಲೀಲಾ ಅವರೇ,
ಮನೆಯವರು ಇಷ್ಟು ಜನ ಕುತ್ಕೊಂಡಿದ್ದೀವಿ, ನಮ್ಮ ಮುಂದೆನೆ ಮನೆಯಿಂದಾನೇ ಯಾರೋ ವಿಷಯ ತಿಳಿಸ್ತಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಎಂಥ ಅವಮಾನ ಅದು. ಸರು, ಒಂದು ನಿಮಿಷ ನೀನೇನು ಮಾತಾಡಬೇಡ. ಇಲ್ಲ, ನೀನೇನು ಹೇಳಬೇಕು ಅಂತಿದೆಯೋ ಅದನ್ನು ಪೂರ್ತಿಯಾಗಿ ಹೇಳು. ಅಲ್ಲ ಅಭಿ, ನಿನ್ನ ಮುಂದೆನೇ ಮನೆ ಜನಕ್ಕೆಲ್ಲ ಅವಮಾನ ಆಗ್ತಿದ್ರೆ ನೀನು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಅವಳು ಯಾರು ಅಂತ ಹೇಳಿದ್ಲೇನಮ್ಮ? ನೀನೇ ಆ ತಪ್ಪು ಮಾಡಿರೋ ಥರ ಮಾತಾಡ್ತಿದೀಯಾ?